ಕಳೆದ ಒಂದು ತಿಂಗಳಿಂದ ಇಡೀ ದೇಶದಲ್ಲಿ ಈ ಅಭಿಯಾನ ಮನೆ ಮನೆಗೆ, ಹಳ್ಳಿ ಹಳ್ಳಿಗೆ, ವ್ಯಕ್ತಿ ವ್ಯಕ್ತಿಗೆ ಸಂಪರ್ಕ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸೋಗೋಸ್ಕರ ಸನ್ಮಾನ್ಯ ಬೆಂಗಳೂರಿನ ತಹಸೀಲ್ದಾರರಿಗೆ ಮೊದಲೇ ಹೇಳಿತ್ತು. ಆದರೆ ಬೇಜವಾಬ್ದಾರಿಯಿಂದ ಇಬ್ರು ತಹಸೀಲ್ದಾರರು ಇವತ್ತು ಉಪಸ್ಥಿತಿ ಇಲ್ಲ. ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು, ಶ್ರೀರಾಮ್ ಸೇನೆ ಸಂಘಟನೆಯ ರಾಜ್ಯ ಅಧ್ಯಕ್ಷರು ಹೇಳಿದ್ದಾರೆ, ಖಂಡಿಸಿದ್ದಾರೆ. ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಈ ರೀತಿಯ ಬೇಜವಾಬ್ದಾರಿ ವರ್ತನೆ ಸರಿಯಲ್ಲ. ಗೋವಿನ ಹಾಲು ನೀವು ಕುಡಿತೀರಿ, ನಿಮ್ಮ ಮನೆಯಲ್ಲಿ ಇರುವಂತ ಎಲ್ಲರೂ ಕುಡಿತಾರೆ. ಸೊ ಅದನ್ನು ಉಳಿಸೋಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ, ಇನ್ನೇನಲ್ಲ. ಸೊ ನೀವು ಇರಬೇಕಾಗಿತ್ತು, ಇಲ್ಲ. ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಇನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿ, ಮಾನ್ಯ ಗೃಹ ಮಂತ್ರಿ ಮತ್ತು ಕೇಂದ್ರದ ಮುಖ್ಯಮಂತ್ರಿ, ಗವರ್ನರ್ ಆಗಲಿ, ರಾಷ್ಟ್ರಪತಿ ಆಗಲಿ, ಇವರೆಲ್ಲರಿಗೂ ಕೂಡ ಸಿಗ್ನೇಚರ್ ಮಾಡಿ ಸಹಿ ಅಭಿಯಾನ, ಸುಮಾರು ಕೋಟಿಗಟ್ಟಲೆ ಸಹಿ ಅಭಿಯಾನವನ್ನ ತಲುಪಿಸಿದೆವು. ಇವತ್ತು ಮೊದಲನೇ ಹಂತದ ಹೋರಾಟ ಇದು. ನಮ್ಮ ಬೇಡಿಕೆಗಳ 4 ಬೇಡಿಕೆಗಳಿದಾವೆ. ಒಂದು, ರಾಷ್ಟ್ರೀಯ ಪ್ರಾಣಿ ಅಂತ ಹೇಳಿ ಗೋಮಾತೆಯನ್ನು ಘೋಷಣೆ ಮಾಡಬೇಕು. ಎರಡನೇದು, ಗೋಮಾಂಸ ರಫ್ತಾಗೋದನ್ನ ನಿಲ್ಲಿಸಬೇಕು. ಮೂರನೇದು, ಗೋ ಹತ್ಯಾ ನಿಷೇಧ ಕಾನೂನು ಕೇಂದ್ರದಲ್ಲೇ ಘೋಷಣೆ ಮಾಡಬೇಕು, ಒಂದು ರಚನೆ ಆಗಬೇಕು. ನಾಲ್ಕನೇದು, ಗೋಮಾಳ ಅನ್ನುವಂಥದ್ದು ಜಾಗ ಗೋವುಗೋಸ್ಕರ ಇಟ್ಟಂತದ್ದು ಇವತ್ತು ಅತಿಕ್ರಮಣ ಆಗಿದೆ, ಅದನ್ನು ತೆರವುಗೊಳಿಸಿ ಗೋವುಗೋಸ್ಕರ ಇಡಬೇಕು ಅಂತನ್ನುವಂಥದ್ದು ಈ 4 ಬೇಡಿಕೆಗಳನ್ನ ಮೊದಲನೇ ಹಂತದಲ್ಲಿ ತಹಸೀಲ್ದಾರ್ಗೆ ಇಡೀ ದೇಶದಲ್ಲಿ ಇವತ್ತು ಕೊಟ್ಟಿದ್ದೇವೆ. ಮುಂದಿನ ಹಂತದಲ್ಲಿ ಹೋರಾಟ ಇನ್ನೂ ಮುಂದುವರಿಯುತ್ತೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಭಿಯಾನ ಇದು ನಮ್ದು ಬರೋ ಒಂದು ಶಾಂಪಲ್ಲು. ಮುಂದಿನ ಕಾಲಘಟ್ಟದಲ್ಲಿ ನೀವು ಎಲ್ಲ ವಿಷಯವನ್ನು ಮುತಾಲಿಕ್ ಜಿ ಅವರು ಎಲ್ಲ ಹೇಳಿದ್ದಾರೆ. ಮತ್ತೆ ರಿಟರ್ನ್ ಅದು ನೀಡೋ ಅವಶ್ಯಕತೆ ಇಲ್ಲ. ಆದರೆ ತಹಸೀಲ್ದಾರರ ಒಂದು ಅಜಾಗರೂಕತೆ ನಮ್ಮ ಹಿಂದುತ್ವದ ವ್ಯವಸ್ಥೆಗೆ ಅವಮಾನ ಮಾಡಿದಂತೆ. ಅಂತ ಅವಮಾನ ಮಾಡಿರ್ತಕ್ಕಂಥ ತಹಸೀಲ್ದಾರನ್ನ ಅಮಾನತ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡಬೇಕು. ಅದ್ರ ಜೊತೆಯಲ್ಲಿ ಇಂತಹ ಕಾರ್ಯಗಳು ಮೇಲಿಂದ ಮೇಲೆ ನಮ್ಮ ಹಿಂದೂಗಳ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳನ್ನ ನಡೀತಕ್ಕಂಥ ವ್ಯವಸ್ಥೆಯನ್ನು ನಾವು ಎಚ್ಚೆತ್ತುಕೋಬೇಕು. ಅದೇ ರೀತಿಯಲ್ಲಿ ಸಮಾಜದ ವ್ಯವಸ್ಥೆಯಲ್ಲಿ ಗೋ ರಕ್ಷಣೆಗಾಗಿ ನುಡಿತಕ್ಕಂಥ ಮಕ್ಕಳ ಮೇಲೆ ಕೇಸ್ ಹಾಕ್ತಕ್ಕಂಥ ವ್ಯವಸ್ಥೆಯಲ್ಲಿಯೂ ಸಹಿತ ಈಗ ಸರ್ಕಾರ ಮುಂದಾಗಿದೆ. ಅಂತ ಒಂದು ವ್ಯವಸ್ಥೆಯನ್ನು ಸಹಿತ ಕಡಿವಾಣ ತರಬೇಕು. ಅಂತ ವ್ಯವಸ್ಥೆಯನ್ನು ಕಡಿವಾಣ ತಂದ್ರೆ ನಮ್ಮ ಹೋರಾಟಕ್ಕೆ ಒಂದು ಬಲ ಬರ್ತದೆ. ಅಂತ ಹೋರಾಟವನ್ನ ಮಾಡ್ತಕ್ಕಂಥ ಎಲ್ಲ ನಮ್ಮ ಶ್ರೀರಾಮ ಸೇನೆಯ ಮಕ್ಕಳಿಗೆ ರಕ್ಷಣೆ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಸದಾಕಾಲವಾಗಿ ಜೊತೆಗಿದ್ದೇವೆ ಅಂತ ಹೇಳ್ತಾ ಒಂದೆರಡು ಮಾತು ವಿರಾಮ ಕೊಡ್ತೇನೆ. ಈ ಗೋಗೌರವ ಅಭಿಯಾನ ಇಡೀ ರಾಷ್ಟ್ರ ಮಟ್ಟದ್ದು. ಯಾವುದೇ ಒಂದು ನಿರ್ದಿಷ್ಟ ವ್ಯಕ್ತಿ, ನಿರ್ದಿಷ್ಟ ಸಂಘಟನೆಗೆ ಸಂಬಂಧಪಟ್ಟಿದ್ದಲ್ಲ. ನಮ್ಮ ಭಾರತ ದೇಶದ ಸಮಗ್ರ ಜನತೆ ಒಂದಾಗಿ ಅಭಿಯಾನವನ್ನ ಶುರು ಮಾಡಿದ್ದೇವೆ. 1 ವರ್ಷ 6 ತಿಂಗಳ ಕಾಲ ಈ ಅಭಿಯಾನ ನಡೀತಾ ಇದೆ. 4 ಹಂತಗಳಲ್ಲಿ ಅಭಿಯಾನ. ಇದು ಮೊದಲನೇ ಹಂತದ ಅಭಿಯಾನ. ಈ ಹಂತದಲ್ಲಿ ನಾವು ದೇಶದ 5400 ತಹಸೀಲ್ದಾರಗಳಿಗೆ ಏಕಕಾಲದಲ್ಲಿ ಮನವಿಯನ್ನು ಕೊಡ್ತಾ ಇದ್ದೇವೆ. ಈ ಮನವಿ ಯಾರಿಗೆ ಕೊಡ್ತಿದ್ದೇವೆ ಅಂದ್ರೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ದೇಶದ ಪ್ರಧಾನಮಂತ್ರಿಗೆ ಮತ್ತು ರಾಷ್ಟ್ರಪತಿಗೆ ಈ ಮನವಿಗಳನ್ನ ತಹಸೀಲ್ದಾರ್ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಇದು ಮೊದಲನೇ ಹಂತದ ಅಭಿಯಾನ. ಇದಾದ 3 ತಿಂಗಳ ಬಳಿಕ ನಾವು ಪ್ರತಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಮನವಿಯನ್ನು ಕೊಡೋರಿದ್ದೇವೆ. ಅದಾದ ಬಳಿಕ ದೇಶದ ಪ್ರಧಾನಿಗೆ ಮತ್ತು ರಾಷ್ಟ್ರಪತಿಗೆ ಮನವಿಯನ್ನು ಕೊಡೋರಿದ್ದೇವೆ. ನಮ್ಮ ಮನವಿಗಳ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಮೊದಲನೇದು, ಗೋಮಾತೆಯನ್ನ ರಾಷ್ಟ್ರ ಮಾತೆ ಅಂತ ಘೋಷಿಸಿ ಸಂರಕ್ಷಣೆ ಮಾಡಬೇಕು. ಎರಡನೇದು, ಗೋಮಾಳವನ್ನ ಗೋವಿಗೋಸ್ಕರವಾಗಿಯೇ ಸಂರಕ್ಷಿಸಬೇಕು. ಮೂರನೇದಾಗಿ, ಈ ಗೋಹತ್ಯೆ ನಿಷೇಧ ಕೆಲವು ರಾಜ್ಯಗಳಲ್ಲಿ ಜಾರಿಯಲ್ಲಿದೆ, ಇನ್ನು ಕೆಲವು ರಾಜ್ಯಗಳಲ್ಲಿ ಜಾರಿಯಲ್ಲಿಲ್ಲ. ಹೀಗಾಗಿ ಗೋಹತ್ಯೆ ನಿಷೇಧ ಸರಿಯಾಗಿ ಜಾರಿಯಾಗಿಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರದಿಂದ ಏಕಕಾನೂನಿನ ಅಡಿಯಲ್ಲಿ ಗೋಹತ್ಯೆ ನಿಷೇಧವನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಬಲವಾದ ಆಗ್ರಹ. ಇನ್ನ 4ನೆಯ ಬೇಡಿಕೆ, ಗೋಶಾಲೆಗಳು ನಡೀತಾ ಇದ್ದೇವೆ.
ಗೋ ಉದ್ಯಮ ನಡೀತಾ ಇದೆ. ಈ ಗೋಶಾಲೆಗಳಿಗೆ, ಗೋ ಉದ್ಯಮಗಳಿಗೆ ಪ್ರತಿ ರಾಜ್ಯದ ಸರ್ಕಾರಗಳು ಬಜೆಟ್ನಲ್ಲಿ ಮತ್ತು ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ವಿಪುಲವಾಗಿರ್ತಕ್ಕಂಥ ಅನುದಾನ ಮತ್ತು ಬೆಂಬಲವನ್ನ ನೀಡಬೇಕು ಅನ್ನುವಂತ ಬೇಡಿಕೆಗಳು. ಈ ಬೇಡಿಕೆಗಳನ್ನು ಫೆಬ್ರವರಿ 2027 ಆಗಸ್ಟ್ 15 ಕೆಂಪುಕೋಟೆಯ ಪ್ರಧಾನಮಂತ್ರಿಗಳ ಭಾಷಣದಲ್ಲಿ ಭರವಸೆ ಈಡೇರಿಕೆ ಆಗ್ತದೆ ಅನ್ನೋದು ನಮ್ಮ ನಿರೀಕ್ಷೆ. ಒಂದು ವೇಳೆ ಆಗಲೂ ಬೇಡಿಕೆ ಈಡೇರದೇ ಇದ್ದ ಪಕ್ಷದಲ್ಲಿ ದೆಹಲಿಯಲ್ಲಿ ದೇಶದ ಸಮಗ್ರ ಭಾಗಗಳಿಂದ ಬಂದಿರತಕ್ಕಂಥ ಸಾಧು ಸಂತರು, ಮಠಾಧೀಶರು, ಗೋಭಕ್ತರು, ಗೋಪ್ರೇಮಿಗಳು, ದೇಶ ಪ್ರೇಮಿಗಳು ಎಲ್ಲ ಒಟ್ಟಾಗಿ ಸೇರಿ ಆಮರಣ ಅಂತ ನಿರಸನವನ್ನು ಶುರು ಮಾಡಲಿದ್ದೇವೆ. ನಮ್ಮ ಬೇಡಿಕೆ ಈಡೇರ್ತದೆ ಅನ್ನುವಂತ ಭರವಸೆ ನಮಗಿದೆ. ಜೈ ಗೋಮಾತೆ. ನನ್ನ ನಮಸ್ಕಾರ. ಇವತ್ತಿನ ದಿವಸ ಈ ಗೋಮಾತೆ ಗೌರವ ಅನ್ನೋ ಅಭಿಯಾನದ ಉದ್ದೇಶ ಏನಂದ್ರೆ, ನಮ್ಮ ದೇಸಿ ಹಸುಗಳನ್ನ ನಾವು ಉಳಿಸ್ಬೇಕು. ನಮ್ಮ ದೇಸಿ ಹಸುಗಳು ಇವತ್ತಿನ ದಿವಸ ಎಲ್ಲ ನಶಿಸಿ ಹೋಗ್ತಾ ಇದೆ. ಇದರಿಂದ ನಮ್ಗೆ ಸುಮಾರು ಕಾಯಿಲೆಗಳು ಬರ್ತಾ ಇದೆ. ನಾವು ತಿನ್ನೋ ಆಹಾರ ಪೂರ್ತಿ ಕೆಮಿಕಲ್ ಆಗಿ ಉಳಿದಿರ. ಅದರಿಂದ ನಿಮ್ಗೆ ಗೊತ್ತು, ಇವತ್ತಿನ ದಿವಸ ಕ್ಯಾನ್ಸರ್ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಮನೆಯಲ್ಲೂ ತುಂಬಾ ಕಾಯಿಲೆಗಳಿದೆ. ಇದಕ್ಕೆಲ್ಲ ನೀವು ಮುಕ್ತಿ ಹೊಂದಬೇಕು ಅಂದ್ರೆ ನಾವು ನೈಸರ್ಗಿಕವಾಗಿ ಗೋ ಆಧಾರಿತ ಕೃಷಿನ ಮಾಡ್ಬೇಕು. ಸೊ ನಾವು ಎಲ್ಲರಲ್ಲಿ ನಾವು ಇವತ್ತಿನ ದಿವಸ ಏನ್ ಬೇಡ್ಕೊಳ್ತಾ ಇದೀವಿ ಅಂದ್ರೆ, ದಯವಿಟ್ಟು ಎಲ್ಲರೂ ಗೋ ಆಧಾರಿತ ಕೃಷಿ ಮಾಡಿ, ನಮ್ಮ ಪರಿಸರಕ್ಕೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ ದಯವಿಟ್ಟು ಗೋಮಾತೆಯನ್ನ ಉಳಿಸಿ. ನೀವು ಯಾವಾಗ ನಮ್ಮ ದೇಸಿ ಗೋವನ್ನ ನೀವು ರಾಷ್ಟ್ರ ಮಾತೆಯಾಗಿ ಮಾಡ್ತೀರಾ, ಆಗ ಖಂಡಿತ ಈ ಗೋವುಗಳು ಉಳಿಯುತ್ತೆ ಅನ್ನೋದು ನಮ್ಮ ಉದ್ದೇಶ.